ನಾನ್ ತುಂಬಾ ವರ್ಷದಿಂದ ಧ್ಯಾನ ಮಾಡ್ತಿದ್ದೆ ಸರ್. ಬಟ್ ನಾವೊಂದು ಇದ್ರಲ್ಲಿ ಕೊರೋನಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಹ್ಮ್ ಸೊ ಅವಾಗ ಬಿಟ್ಬಿಟ್ಟೆ ನಾನು. ಹ್ಮ್ ಒಂದು 2-3 ಇಯರ್ಸ್ ಇಂದ ಫಸ್ಟ್ 2-3 ಇಯರ್ಸ್ ಮಾಡಿದ್ದೆ ನಾನು. ಆಮೇಲೆ ಮತ್ತೆ ಗ್ಯಾಪ್ ಆಯ್ತು. ಸೊ ನಾನು ಆ ಕಡೆ ಹೋಗಕ್ ಆಗ್ಲಿಲ್ಲ ಮತ್ತೆ. ಹ್ಮ್ ಮತ್ತೆ ಮಮ್ಮಿ ಒಂದ್ಸಲ ಅಲ್ಲ, ಮಮತಾ ಒಂದ್ಸಲ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಹಿಂಗ್ ಜಾಯ್ನ್ ಆಗಿ ಅಂತ. ಸೊ ಸರಿ ಅಂತ ಹೇಳ್ಬಿಟ್ಟು ಜಾಯ್ನ್ ಆದೆ. ಬಟ್ ಅವತ್ತಿಗಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಬಟ್ ನಾನು ಹೆಲ್ದಿ, ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ನಮ್ಮ ತಾಯಿ, ನಮ್ ಚಿಕ್ಕಮ್ಮ ಅವ್ರೆಲ್ಲಾರ್ಗುನು ಹೇಳ್ಬಿಟ್ಟು ಮೆಡಿಟೇಷನ್ ಮಾಡಿಸ್ತಾ ಇದ್ದೀನಿ ಸರ್. ಅವರು ತುಂಬಾ ಹ್ಮ್ ಚೆನ್ನಾಗ್ ಮಾಡ್ತಾ ಇದಾರೆ ಖುಷಿ ಖುಷಿಯಿಂದ. ಬಟ್ ನಮ್ಮ ಹಳ್ಳಿ ಹ್ಮ್ ಕಡೆ ಅಷ್ಟೊಂದು ಧ್ಯಾನದ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಬಟ್ ಹೇಳಿದ್ರೆ ಎಲ್ರು ಮಾಡ್ತಾರೆ ಅನ್ಸುತ್ತೆ ಹ್ಮ್ ಸರ್. ಸೊ ಹ್ಮ್ ಅವ್ರನ್ನೆಲ್ಲ ಹ್ಮ್ ಒಂದ್ ಕಡೆ ಸೇರ್ಸ್ಬಿಟ್ಟು ಡೈಲಿ 1 ಅವರ್ ಕ್ಲಾಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸರ್. ವೆರಿ ಗುಡ್. ಹ್ಮ್ ನೀವಂತೂ ನಮಗ್ ಬುದ್ಧ ಆಗ್ಬಿಟ್ಟಿದೀರಾ. ನಿಜ ಸರ್, ನಾನ್ ಅನ್ಕೋತೀನಿ. ಬಟ್ ನಾವ್ ಕೇಳ್ದೆ ಇರ್ಬೋದು ನಮ್ಮ ಎಷ್ಟೋ ಪ್ರಶ್ನೆಗಳಿಗೆ. ಹ್ಮ್ ತಕ್ಷಣಕ್ಕೆ ಯಾರೋ ಒಬ್ರು ಕೇಳಿರ್ತಾರೆ, ನಮ್ಗೆ ಎಷ್ಟೋ ನಮ್ಮ ಇದಕ್ಕೆ ಆನ್ಸರ್ ಹ್ಮ್ ಸಿಗ್ತಾ ಇದೆ. ಓ ನಾನಂತೂ ಹ್ಮ್ ಪೀಸ್ಫುಲ್ ಆಗಿದ್ದೀನಿ ಸರ್. ಥ್ಯಾಂಕ್ ಯು ಹ್ಮ್ ಸೋ ಮಚ್ ಸರ್. ಥ್ಯಾಂಕ್ ಯು.